ಕೆಎನ್ ರಾಜಣ್ಣ ಸಹಕಾರ ಸಚಿವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಮಾಪ್ತ ಸಚಿವರಲ್ಲಿ ಒಬ್ಬರು. ಅವರು 3 ದಿನಗಳ ಹಿಂದೆ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಮತ್ತೆ ಅದೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ, ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ 3 ಪವರ್ ಸೆಂಟರ್ಗಳಿದ್ದಾವೆ. ಹೈಕಮಾಂಡ್ ಒಂದು, ಸಿಎಂ ಒಂದು, ಕೆಪಿಸಿಸಿ ಅಧ್ಯಕ್ಷರು ಒಂದು ಪವರ್ ಸೆಂಟರ್ ಅಂತೇಳಿ ತಮ್ಮ ಹೇಳಿಕೆಗೆ ರಾಜಣ್ಣ ಅವರು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ದೂರ ಆಗಿಲ್ಲ, ಸಿದ್ದರಾಮಯ್ಯ ಇರೋದ್ರಿಂದಲೇ ನಾನು ರಾಜಕೀಯದಲ್ಲಿರೋದು. ಸಿದ್ದರಾಮಯ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಇಲ್ಲದೇ ಇದ್ದಿದ್ದರೆ ನಾನು ಇರಲ್ಲ. ಸಿಎಂ ಜೊತೆಗಿನ ಬಂಧ ಎಂಥದ್ದು ಅಂಥೇಳಿ ಕೆಎನ್ ರಾಜಣ್ಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮೊನ್ನೆಯಷ್ಟೇ ತುಮಕೂರಲ್ಲಿ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಕೂಡ ಹೋಗಿದ್ದರು. ಕೆಎನ್ ರಾಜಣ್ಣ ಅವರನ್ನು ಹೊಗಳಿದ್ರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಕೆಎನ್ ರಾಜಣ್ಣ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಪವರ್ ಸೆಂಟರ್ ಜಾಸ್ತಿ ಆಗಿರೋದ್ರಿಂದಾಗಿ 2013ರಿಂದ 18ರವರೆಗಿಂದಂತಹ ಸಿದ್ದರಾಮಯ್ಯ ಅವರಿಗೂ ಈಗ ಇರುವಂತಹ ಸಿದ್ದರಾಮಯ್ಯನವರಿಗೂ ಬದಲಾವಣೆ ಇದೆ ಅಂಥೇಳಿ, ಆಡಳಿತಾತ್ಮಕ ಬದಲಾವಣೆ ಆಗಿದೆ ಅಂಥೇಳಿ, ಅದು ಪ್ರಭಾವ ಬೀರಿದೆ ಅಂಥೇಳಿ. ಅದಾದ ಬಳಿಕ ಅದು ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು ಪವರ್ ಸೆಂಟರ್ ಬಗ್ಗೆ. ಸೊ ಈಗ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. 3 ಪವರ್ ಸೆಂಟರ್ ಅಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಪವರ್ ಸೆಂಟರು, ಕೆಪಿಸಿಸಿ ಅಧ್ಯಕ್ಷರು ಡಿ.ಕೆ. ಶಿವಕುಮಾರ್ ಅವರು ಒಂದು ಪವರ್ ಸೆಂಟರ್, ದೆಹಲಿಯಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು, ನ್ಯಾಷನಲ್ ಲೀಡರ್ಸ್ ಏನಿದ್ದಾರೆ ಅದೊಂದು ಪವರ್ ಸೆಂಟರ್, ಒಟ್ಟು 3 ಪವರ್ ಸೆಂಟರ್ ಅಂತೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕೆಎನ್ ರಾಜಣ್ಣ. ಕೆಎನ್ ರಾಜಣ್ಣ ಅವರು ಏನು ಮಾತಾಡಿದ್ದಾರೆ ಕೇಳೋಣ. ಪವರ್ ಸೆಂಟರ್ ಬಗ್ಗೆ ಹೇಳಿದ್ರು ಸರ್, ನಿಮ್ಮಲ್ಲಿ 4-5 ಪವರ್ ಸೆಂಟರ್ಗಳಿದೆ, ಹಾಗಾಗಿ 4 ಇಲ್ಲ 5 ಇಲ್ಲಪ್ಪ. ನನ್ನ ಪ್ರಕಾರ ಒಂದು 3 ಇರ್ಬೋದು ಅಂತ ಅನ್ಕೊಂತೀನಿ. ಒಂದಂತೂ ಮಾಮೂಲಿ ಇದ್ದೇ ಇರುತ್ತೆ, ಸೆಂಟರ್ ಹೈಕಮಾಂಡ್, ಇಟ್ ಇಸ್ ಅ ಪವರ್ ಸೆಂಟರ್, ಇಟ್ ಈಸ್ ಆಲ್ವೇಸ್ ಬಿ ದೇರ್. ಇನ್ನೆರಡು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ, ಇವರು ಅಧ್ಯಕ್ಷ ಹತ್ರ ಒಂದು ಪವರ್ ಸೆಂಟರ್ ಇರುತ್ತೆ. ಅದೇನು ಇದು ಎಲ್ರಿಗೂ ಗೊತ್ತಿದ್ರು ಯಾರು ಬಾಯ್ಬಿಟ್ಟು ಹೇಳಲ್ಲ. ನಾವು ಬಾಯ್ಬಿಟ್ಟು ಹೇಳಿದೆ ಅಂತಿದ್ದಂಗೆ ನೀವು ಅದನ್ನೇ ಬೆಳಗ್ಗೆ ಸಾಯಂಕಾಲ ತನಕ ಇನ್ನೊಂದು ಯಾವುದೋ ಟಿ ವಿಲಿ ಯಾರೋ ಹೊಡಿತಾವ್ರು, ನನಗೆ ಗೊತ್ತಿಲ್ಲ ಯಾವೊಂದು ಟಿ ವಿ ಅಂತ. ಎಂಥದ್ದು ಸಿದ್ದರಾಮಯ್ಯನವರಿಂದ ದೂರ ಹೊರಟೋಗ್ಬಿಟ್ಟವ್ರೆ ರಾಜಣ್ಣವರು ಅವ್ರ ಬಣದಿಂದ ಅಂತ. ನಾನು ಅವ್ರು ಇರೋದಕ್ಕೆ ರಾಜಕಾರಣ ಮಾಡೋದು, ಅವ್ರು ಇಲ್ಲದೇನೋ ನಾನು ಬಿಟ್ಬಿಟ್ಟು ಸುಮ್ಮನೆ ಆರಾಮಾಗಿರ್ತಾ ಇದ್ದೆ. ಅವ್ರು ಇರೋದಕ್ಕೆ ರಾಜಕಾರಣ ಯಾಕೆ ಮಾಡ್ತೀನಿ ಅಂತ ನೀವು ಪ್ರಶ್ನೆ ಹಾಕಿದ್ರೆ ಅವರಿಂದ ಬಡವ್ರಿಗೆ ಸಹಾಯ ಆಗ್ತದೆ. ಆ ಬಡವ್ರಿಗೆ ಸಹಾಯ ಮಾಡುವಂಥ ಒಬ್ಬ ವ್ಯಕ್ತಿಗೆ ಹೆಚ್ಚು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಾವು ರಾಜಕಾರಣ ಮಾಡ್ತಾ ಇದ್ದೇನೆ ಹೊರತು ನಾನು ಅವ್ರಿಗೆ ಯಾವತ್ತೂ ಕೂಡ ಅವರಿಂದ ದೂರ ಸರಿಯುವಂಥದ್ದು ಇಲ್ಲ. ಎಲ್ಲ ಸುಳ್ಳು, ಇದನ್ನು ನೀವೆಲ್ಲ ನಿಮ್ಮ TRPಗೋ ಆಳೋ ಮಾಡ್ಕೊ ನೀವು ತೋರಿಸ್ಕೊಂಬಿಟ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಸಿದ್ದರಾಮಯ್ಯನ ಬಣದಲ್ಲೇ ಇದ್ದೀರಾ ಸರ್? ಲೇ, ಇವತ್ತು ಇದ್ದೀನಿ, ನಾಳೆನೂ ಇದ್ದೀನಿ, ಮುಂದೆನೂ ಇರ್ತೀನಪ್ಪ. ಯಾಕೆ ಅನುಮಾನ? DKC ಏನಾದರೂ CM ಆಗ್ತಾರ ಅನ್ನೋ ಪವರ್ ಸೆಂಟರ್ ಯೂಸ್ ಮಾಡಿದ್ದೀರಾ ಸೆಪ್ಟೆಂಬರ್ ನಂತರ? ನೋಡಪ್ಪ, ನಾನು ಹೇಳ್ತೀನಿ, ಎಲ್ಲ ತೀರ್ಮಾನ ಹೈಕಮಾಂಡ್ ಅವ್ರು ಮಾಡ್ತಾರೆ. ಈಗ DKC ಪ್ರೈಮ್ ಮಿನಿಸ್ಟರ್ ಆಗ್ತಾರೋ ಚೀಫ್ ಮಿನಿಸ್ಟರ್ ಆಗ್ತಾರೋ ಅವರು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡೋದು. ಪೇಪರಲ್ಲಿ ನೋಡಿದೆ 30ನೇ ತಾರೀಕು ಬರ್ತಂತ, ಬರಲಿ. ತಮಗೂ ತಾಕೀತು ಮಾಡ್ಬೋದು ಅಂತ. ಏನು ತಾಕೀತು? ಮಾತಾಡಬೇಡಿ ಅಂತ ಹೇಳಿ ಏನು ಮಾತಾಡ್ತಾರಂತೆ? ಅಯ್ಯೋ, ಸುಮ್ಮನೆ ನೀವೆಲ್ಲ ಆಯಿತು ನಾನು ಮಾತಾಡಬೇಡಿ ಅಂತ ಹೇಳಿದ್ರೆ ನಾನೇನು ಕೇರ್ ಮಾಡಲ್ಲ ಅಂತ ಹೇಳ್ಬೇಕು ಅಂತ ನಿಮ್ಮ ನಿರೀಕ್ಷೆ. ನಾನು ಹಂಗೆಲ್ಲ ಹೇಳಕ್ ಹೋಗಲ್ಲ. ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ DKC ಕರೆಸ್ಕೊಂಡು ಒಂದಾದ್ರಿ ಅಂತ ಮಾತು. ಯಾವತ್ತೂ ಎರಡಾಗಿದ್ದೀವಿ, ಸದಾಕಾಲ ಒಂದೇ. ಪಕ್ಷದಲ್ಲಿ ಅಧ್ಯಕ್ಷರಿರುವಂಥ ಕಾಲದಲ್ಲಿ ಅಧ್ಯಕ್ಷರಿಗೆ ಏನು ಗೌರವ ಕೊಡಬೇಕು ಅದು ಕೊಡ್ತೀವಿ, ಗೊತ್ತಾಯ್ತಾ? DKC ಬಣನೇ ಜಿಲ್ಲೆಯಲ್ಲಿ ಬರ್ಲಿಲ್ವಲ್ಲ? ಎಲ್ಲಿ ಯಾವ ಬಣ ಐತೆ? ಗೌರಿಶಂಕರ್ ಗೌರಿಶಂಕರ್ ಪಾಪ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದೆಲ್ಲ, ಅದೆಲ್ಲ ಅವ್ರನ್ನೇ ಕೇಳ್ಬೇಕು ಯಾಕೆ ಹೋಗ್ಲಿಲ್ಲ ನೀವು ಅಂತ. ಗೊತ್ತೇ ಇರಲಿಲ್ಲ. ಗೊತ್ತಿದ್ರು ಬಿಡು ಪಾಪ, ಗೊತ್ತಿಲ್ಲದ್ಮೇಲೆ ಹೆಂಗ್ ಬರ್ತಾರೆ? ನಾನು ಅಲ್ಲಿ ಬಂದಿರೋರು ಯಾರು ಒಬ್ಬನು ನಾನು ಕರೆದಿಲ್ಲ. ಆ ಸಮಿತಿಯವರು ಹೋಗಿ ಕರೆದಿರ್ತಾರೆ ಹೊರತು ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನಾವು ಬರ್ಬೇಕು ಸರ್ ಈ ಕಾರ್ಯಕ್ರಮ ಇದೆ ಅಂತ ನಾನು ಹೇಳಿಲ್ಲ. ಸ್ವಇಚ್ಛೆ ಅಲ್ಲ, ಏನು ಆ ಸಮಿತಿ ಇದೆ, ಸಮಿತಿಯವರ ಮನವಿ ಮೇರೆಗೆ ಎಲ್ಲ ಬಂದಿರ್ತಕ್ಕಂಥ. ನಾನು ಯಾರಿಗೂ ಕೂಡ ಈ ಕಾರ್ಯಕ್ರಮ ಇದೆ, ಈ ಥರ ಇದೆ, ಹಿಂಗೆ ಬನ್ನಿ ಅಂತಲೂ ಹೇಳಿಲ್ಲ. ಮತ್ತು ಈ ಕಾರ್ಯಕ್ರಮದ
ಏನು ಸಂಘಟನೆಗೂ ಕೂಡ ನಾನು ಭಾಗಿಯಿಲ್ಲ. ರಾಯರೆಡ್ಡಿ ಅವರು ಹೇಳಿದ್ದಾರೆ ಸರ್, ಸಿಎಂ ಬದಲಾವಣೆ ಯಾವತ್ತೂ ಕಾರಣಕ್ಕೂ ಆಗಲ್ಲ. ಅವ್ರು ಹೇಳಿದ್ದಾರೆ, ಅವ್ರು ಹೇಳಿ ಸತ್ಯ ಆಗ್ಬೋದು ಅಸತ್ಯ ಆಗ್ಬೋದು, ಅದೆಲ್ಲ ಕಾಲ ತೀರ್ಮಾನ ಮಾಡುತ್ತೆ. ತಮ್ಮ ಪ್ರಕಾರ ಸರ್ ಕಾಲ ತೀರ್ಮಾನ ಮಾಡುತ್ತೆ. ನೀವೆಲ್ಲ ನಮ್ಮ ಹತ್ರ ಏನೇನ ಹೇಳಿಸ್ಬೇಕು, ಅದನ್ನ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಬೇಕು ಅಂತ ನಿಂಬಿದ್ದು, ಅದಕ್ಕೆಲ್ಲ ನನಗೆಲ್ಲ ಹೇಳಕ್ ಹೋಗಲ್ಲ. ಶಾಸಕರು ಸರ್ಕಾರದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕೇಳ್ರಿ, ಇಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವ ಪಕ್ಷದಲ್ಲಿ ಅಸಮಾಧಾನ ಇಲ್ಲ ಹೇಳ್ರ. ಅವರು ಈಗ ಶಾಸಕರು ಅವ್ರೇನೋ ಸ್ವಾರ್ಥಕ್ಕೆ ಹೇಳಿಲ್ಲ. ಅವ್ರ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರು ಬಾಯ್ಬಿಟ್ಟು ಹೇಳಿದ್ದಾರೆ. ಇನ್ನೂ ಬಹಳಷ್ಟು ಜನ ಹೇಳ್ದಿರೋರು ಇರಬಹುದು, ಕಾಂಗ್ರೆಸ್ಸಲ್ಲೂ ಇದ್ದಾರೆ, ಬೇರೆ ಪಕ್ಷದಲ್ಲೂ ಇದ್ದಾರೆ. ಅದರಿಂದ ಅವರು ಹೇಳ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. ಆದರೆ ಒಂದೇನೆಂದರೆ ಅವರು ಹೇಳೋವಂಥದ್ದನ್ನು ಪಕ್ಷದ ಸಭೆಯಲ್ಲಿ ಹೇಳ್ಬೋದಾಗಿ. ಅದರಿಂದ ರಾಜಕ್ಕಾಗಿಯೂ ಸೀನಿಯರ್ ಶಾಸಕರಿದ್ದಾರೆ. ಬಿ ಆರ್ ಪಾಟೀಲು ಕೂಡ ಸಮಾಜವಾದಿ ಹಿನ್ನೆಲೆಯಲ್ಲಿ ಹೋರಾಟದಲ್ಲಿ ಬಂದಂಥವರು. ಅವ್ರು ಹೇಳಿದ್ದಾರೆ, ಅದನ್ನೆಲ್ಲ ಈಗಾಗಲೇ ಮುಖ್ಯಮಂತ್ರಿಗಳು ಕರೆದು ಅವ್ರಿಗೆಲ್ಲ ಮಾತಾಡಿ ಅದ್ರದ್ದು ಹೆಚ್ಚು ಬೆಳೆಸೋದು ಬೇಡ ಅಂತೇಳಿ ಇಬ್ಬರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದರಿಂದ ನಾವೇನು ಹೇಳೋಕ್ಕಾಗ್ತದೆ ಅದಕ್ಕೆ. ಇನ್ನೊಂದು ಸರಿ ಸರ್ಕಾರದಲ್ಲಿ ಈಗ ಹಣದ ಅಭಾವ ಸೃಷ್ಟಿಯಾಗಿದ್ದು ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಏನೋ ಒಂದಷ್ಟು ಸೊ ಸೆಪ್ಟೆಂಬರ್ ಕ್ರಾಂತಿ ಎನ್ನುವಂತಹ ಕೆ ಎನ್ ರಾಜಣ್ಣ ಅವರ ಒಂದು ಸ್ಟೇಟ್ಮೆಂಟು ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಅದಕ್ಕೆ ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ ಇವತ್ತು ಮತ್ತೆ ಪ್ರಧಾನಮಂತ್ರಿ ಹುದ್ದೆಯಿಂದ ನರೇಂದ್ರ ಮೋದಿ ಕೆಳಗಿಳಿಯಬಹುದು. ಸೊ ಈಗ ಈ ಸೆಪ್ಟೆಂಬರ್ ಕ್ರಾಂತಿ ಎನ್ನುವಂಥದ್ದು ತನ್ನ ಪಥವನ್ನು ಬದಲಾಯಿಸಿ ರಾಜ್ಯದಿಂದ ರಾಷ್ಟ್ರಕ್ಕೆ ಹೋಗ್ಬಿಟ್ಟಿದೆ. ಈಗ ಪ್ರಧಾನಮಂತ್ರಿ ಹುದ್ದೆಯಿಂದ ನರೇಂದ್ರ ಮೋದಿ ಕೆಳಗಿಳಿಯಬಹುದು. ಸೆಪ್ಟೆಂಬರ್ ವೇಳೆಗೆ ರಾಷ್ಟ್ರ ರಾಜಕಾರಣದಲ್ಲಿ ಭಾರೀ ಬದಲಾವಣೆ ಆಗಬಹುದು. ಬಿಜೆಪಿ ಬೂದಿ ಮುಚ್ಚಿದ ಕೆಂಡದಂತಿದೆ. ಸೆಪ್ಟೆಂಬರ್ ಬಳಿಕ ಬ್ಲಾಸ್ಟ್ ಆಗುತ್ತೆ. ಬಿಜೆಪಿಯಲ್ಲಿ ಮಾತ್ರವಲ್ಲ, ಕಾಂಗ್ರೆಸ್ನಲ್ಲೂ ಕೂಡ ಭಾರೀ ಬದಲಾವಣೆ ಆಗುತ್ತೆ. ರಾಜ್ಯ ಕಾಂಗ್ರೆಸ್ನಲ್ಲೂ ಬದಲಾವಣೆಯ ಅಲೆ ಶುರುವಾಗಲಿದೆ. ಸಿದ್ದರಾಮಯ್ಯ ಸಿಎಂ ಆಗಿರಬೇಕು ಎನ್ನುವಂಥದ್ದು ಕಾಂಗ್ರೆಸ್ ಶಾಸಕರ ಆಶಯ ಅಂಥೇಳಿ ಕೆ ಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು ಅಂತೇಳಿ ಕಾಂಗ್ರೆಸ್ ಶಾಸಕರ ಆಶಯ ಎನ್ನುವುದಾದರೆ ಸೆಪ್ಟೆಂಬರ್ ಕ್ರಾಂತಿ ಇಸ್ ಡೈರೆಕ್ಟ್ಲಿ ಲಿಂಕ್ ಟು ಡಿ ಕೆ ಶಿವಕುಮಾರ್. ಅಷ್ಟೇ, ಸಿಂಪಲ್. ಇನ್ ಒನ್ ಸಿಂಗಲ್ ಲೈನ್ ನಾವು ಹೇಳಬಹುದು ಅದನ್ನು. ಸೆಪ್ಟೆಂಬರ್ ಕ್ರಾಂತಿ ಯಾವ ಕ್ರಾಂತಿನೂ ಆಗಲ್ಲ. ಫಸ್ಟ್ ಆಫ್ ಆಲ್ ಯಾವ ಕ್ರಾಂತಿನೂ ಆಗಲ್ಲ. ಸೆಪ್ಟೆಂಬರ್ಗೆ ಮುಖ್ಯಮಂತ್ರಿಗಳನ್ನು ಇಳಿಸಿ ಇನ್ನೊಬ್ಬರನ್ನು ತರ್ತಾರೆ. ಈಗ ಕೆ ಎನ್ ರಾಜನ್ ಅವರು ಸ್ಟೇಟ್ಮೆಂಟ್ ಕೊಟ್ಟ ದಿನವೇ ಸತೀಶ್ ಜಾರಕಿಹೊಳಿ ಹೇಳಿದ್ರು, ಈ ವರ್ಷದ ಅಂತ್ಯಕ್ಕೆ ಸಣ್ಣ ಪುಟ್ಟ ಬದಲಾವಣೆಗಳು ಆಗಬಹುದು ಅನ್ನೋದು ಬಿಟ್ಟರೆ ಬೇರೆ ಯಾವ ದೊಡ್ಡ ಬದಲಾವಣೆಯೂ ಆಗಲ್ಲ ಸರ್ಕಾರದಲ್ಲಿ ಅಂಥೇಳಿ. ಅಂದರೆ ಮುಖ್ಯಮಂತ್ರಿಗಳು ಅವರೇ ಮುಂದುವರಿತಾರೆ. ಕೆ ಎನ್ ರಾಜನ್ ಅವರು ಹೇಳಿದರೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರಬೇಕು ಎನ್ನುವಂಥದ್ದು ಕಾಂಗ್ರೆಸ್ ಶಾಸಕರ ಆಶಯ ಎನ್ನುವುದಾದರೆ, ಕಾಂಗ್ರೆಸ್ ಶಾಸಕರ ಆಶಯವನ್ನು ಪಕ್ಕಕ್ಕಿಟ್ಟು ದೆಹಲಿಯ ಹೈಕಮಾಂಡ್, ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಹೇಗೆ ಕ್ರಾಂತಿಗೆ ಮುಂದಾಗ್ತಾರೆ? ಸರ್ಕಾರದ ಮಟ್ಟದಲ್ಲಿ, ಪಕ್ಷದ ಮಟ್ಟದಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರೆ ಒಂದೇ, ಡಿ ಕೆ ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂಥದ್ದು ಅಷ್ಟೇ. ಅದನ್ನು ಬಿಟ್ಟ ಒಂದು ವೇಳೆ ಏನೇ ಬದಲಾವಣೆ ಆದರೂ ಕೂಡ ಅದು ಕ್ರಾಂತಿನೂ ಅಲ್ಲ, ಏನೂ ಅಲ್ಲ, ಅದು ಇಸ್ ನಥಿಂಗ್. ಸೊ ಕೆ ಎನ್ ರಾಜನ್ ಅವರು ಏನು ಮಾತಾಡಿದಾರೆ ನೋಡೋಣ. ಸೆಪ್ಟೆಂಬರ್ ಚಳಿ ಇರುತ್ತೆ, ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳಿದ್ದೀನಿ. ಮಳೆ ಬರ್ತಾ ಇರುತ್ತೆ ಸರ್, ಸೆಪ್ಟೆಂಬರ್ ಎಲ್ಲ ನೀನೇನೇ ನೀನು ನಿಮ್ಗೆಲ್ಲ ಕೇಳಿಲ್ಲ. ಯಾವ ದೀಪಾವಳಿ ಬರೋದು ಯಾವಾಗ? ಅಕ್ಟೋಬರ್ ಆದ್ಮೇಲೆ ಒಂದನೇ ಮಳೆ ಬರಲ್ಲ. ಸೆಪ್ಟೆಂಬರ್ ಎಲ್ಲ ಬಿಸಿ ಅಂದಿದ್ದಾರಲ್ಲ, ಅದೇ ಸೆಪ್ಟೆಂಬರ್ ಅಲ್ಲಿ ಹೇಳ್ಬೇಕು, ಈಗ ಹೇಳಕ್ಕಾಗಲ್ಲ. ಹೇಳಿದ್ರಲ್ಲ ಸರ್ ಕ್ರಾಂತಿ ಅಂತ. ಅಲ್ಲಪ್ಪ, ನೀವುಗಳೆಲ್ಲ ಒಂದು ಕೆಲಸ, ಕ್ರಾಂತಿ ಅಂದರೆ ಎಷ್ಟು ಥರ ಕ್ರಾಂತಿ ಇದ್ದಾವೆ. ಈಗ ಜಗಜೀವನ್ ರಾಮ್ ಮಾಡಲಿಲ್ವ, ಹಸಿರು ಕ್ರಾಂತಿ ಅಲ್ವ ಅದು? ಅದು ಲೆಕ್ಕಕ್ಕೆ ನೀವು ಬರೋದೆಲ್ಲ ಬರೀ ರಷ್ಯಾದೆಲ್ಲ 1919 ಆಯ್ತಲ್ಲ, ಅದು ಅಕ್ಟೋಬರಲ್ಲೇ ತಾನೇ ಆಗಿರೋದು. ಅದು ನೀವು ರಾಜಕೀಯ ಏನ್ ಕ್ರಾಂತಿ ಆಗುತ್ತೆ ಅಂತ ನೋಡ್ರಪ್ಪ, ನಾನು ಹೇಳಿದ ಕ್ಷಣಕ್ಕೆ ಬರೀ ಕಾಂಗ್ರೆಸ್ನಲ್ಲೇ ಕ್ರಾಂತಿ ಆಗ್ತದೆ ಅಂತ ನೀವು ಭಾವಿಸ್ಬಾರ್ದು. BJPನಲ್ಲೂ ಆಗ್ತಾ ಇಲ್ವೇನ್ರಿ? ಈವನ್ ಕೇಂದ್ರ ಸರ್ಕಾರದಲ್ಲೂ ಕೂಡ ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ಬೋದು.
ಹೇಗೆ ಅಂದರೆ ಅವ್ರದ್ದು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಇದೆ RSSನವ್ರದ್ದು. ಏನು ಪ್ರಿನ್ಸಿಪಲ್ಸ್ ಅದು? 75 ವರ್ಷದ ನಂತರ ಯಾರೂ ಕೂಡ ಜವಾಬ್ದಾರಿ ಸ್ಥಾನದಲ್ಲಿ ಬರಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅದ್ವಾನಿಯವನ್ನ ದೂರ ಇಟ್ಟು ಮೋದಿಯವರು ಬಂದರು. ಈಗ ಅದೇ ಪ್ರಿನ್ಸಿಪಲ್ ಇವ್ರಿಗೂ ಲಾಗು ಆಗ್ತದಲ್ಲ. ಇವರು ಮಾರ್ಗದರ್ಶಕ ಮಂಡಲ್ಗೆ ಹೋಗ್ಬೇಕು, ಬೇರೆಯವರು ಜಾಗ ಮಾಡಬೇಕು. ಅದು ಬದಲಾವಣೆ ಅದೊಂಥರ ಕ್ರಾಂತಿ ಅಲ್ವಾ? ಅದನ್ನ ಯಾರು ಊಹೆ ಮಾಡೋದಿಲ್ವಾ? ಬರೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟ್ ಬದಲಾಯಿಸ್ತಾರೆ, ಸಂಪುಟ ವಿಸ್ತರಣೆ ಆಗ್ತದೆ ಅಥವಾ ರೀಶಫಲ್ ಆಗ್ತದೆ, ಇದು ಚೀಫ್ ಮಿನಿಸ್ಟರ್ ಬದಲಾಗ್ತಾರೆ, ಬರೀ ಇವೇ ಚರ್ಚೆ, ಹೌದಲ್ವಾ? ಇವೇ ಚರ್ಚೆಗಳು ನಡೀತಾ ಇದ್ದಾವೆ. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಇರ್ತಕ್ಕಂಥ ನೀರು, ಹರಿಯೋ ನೀರು ಯಾವ ಕಡೆ ಇರ್ತದೆ ಅಂದರೆ ಆ ತಗ್ಗು ಯಾವ ಕಡೆ ಇರ್ತದೋ ಆ ಕಡೆ ಹರ್ಕೊಂಡು ಹೋಗ್ತದೆ. ಹಂಗೆ ರಾಜಕಾರಣನೂ ಕೂಡ ಆಯಾ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ, ಆ ಬೆಳವಣಿಗೆಗೆ ಅನುಗುಣವಾಗಿ ಮುಂದಿನ ಪ್ರಕ್ರಿಯೆ ನಡೀತವೆ, ಹೌದಲ್ವಾ? ನಾವೇನಿದ್ದೇವೆ 2 × 2 4 2 + 2 4 ಅಂತ ಹೇಳ್ದಂಗೆ ರಾಜಕಾರಣ ಹೇಳೋಕ್ಕಾಗೋದಿಲ್ಲ. ಆ ದಿವಸದ ಬೆಳವಣಿಗೆ ಗೊತ್ತಾಯ್ತಾ? ಆ ಘಟನೆಗಳು ಏನು ನಡೀತವೆ, ಆ ಘಟನೆ ಆ ಬೆಳವಣಿಗೆ ಆಧರಿಸಿ ಮುಂದಿನ ಪ್ರಕ್ರಿಯೆಗಳು ನಡೀತವೆ, ಹೌದು ತಾನೆ? ನೋಡಿ, ನಾನು ಹೇಳಿದ್ನಲ್ಲ, ರಾಜಕಾರಣ ಅಂತಕ್ಕಂಥದ್ದು ಪಾಲಿಟಿಕ್ಸ್ ಈಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಆನ್ ದಿ ಅರ್ತ್. ರಾಜಕಾರಣ ಈಗಿದ್ದಿದ್ದು ಅರ್ಧ ಗಂಟೆಗೆ ಇರೋದಿಲ್ಲ, ಈಗಿದ್ದಿದ್ದು ಅರ್ಧ ದಿವಸಕ್ಕಿರುತ್ತೆ ಅಂತ ಹೆಂಗೆ ಹೇಳ್ತೀರಿ? ನೆಕ್ಸ್ಟ್ ಸೆಕೆಂಡೇ ಇರೋದಿಲ್ಲ. ಆದ್ದರಿಂದ ರಾಜಕಾರಣ ಅಂತಕ್ಕಂಥದ್ದು ಇಟ್ ಈಸ್ ಎ ಫಾಸ್ಟ್ ಚೇಂಜಿಂಗ್ ಇನ್ಸ್ಟ್ರೂಮೆಂಟ್ ಆನ್ ದ ಅರ್ತ್. ಅದಕ್ಕೋಸ್ಕರ ಯಾವ್ಯಾವ ಸಂದರ್ಭದಲ್ಲಿ ರಾಜಕಾರಣಗಳು. ರಾಜಣ್ಣ ಅವರ ಸ್ಟೇಟ್ಮೆಂಟನ್ನು ಗಮನಿಸಿದ್ರೆ ಸರ್ಕಾರದ ಮಟ್ಟದಲ್ಲಿ ಬದಲಾವಣೆ ಆಗುವಂತಹ ಲಕ್ಷಣಗಳು ಎಲ್ಲೂ ಕೂಡ ಗೋಚರ ಆಗ್ತಾ ಇಲ್ಲ. ಸರ್ಕಾರದ ಮಟ್ಟದಲ್ಲಿ, ಪಕ್ಷದ ಮಟ್ಟದಲ್ಲಿ ಬದಲಾವಣೆಗಳು ಆಗಬಹುದು. ಯಾಕಂತ ಹೇಳಿದ್ರೆ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಕೂಡ 3 ವರ್ಷ ಮೇಲಾಯಿತು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ. ಸೊ ಬದಲಾವಣೆಗಳಾಗಬಹುದು. ಕಾಂಗ್ರೆಸ್ ಕೂಡ ಈ ಪಕ್ಷದ ನೇತೃತ್ವವನ್ನು ಕೂಡ ಕಾಂಗ್ರೆಸ್ ಬದಲಾವಣೆ ಮಾಡಬೇಕಾಗತ್ತೆ. KN ರಾಜಣ್ಣ ಅವರು ಪ್ರಧಾನಮಂತ್ರಿಗಳ ಬಗ್ಗೆ ಹೇಳಿದ್ದಾರೆ, ಮೋದಿ ಬದಲಾಗಬಹುದು ಅಂಥೇಳಿ. ಸೆಪ್ಟೆಂಬರ್ 17ನೇ ತಾರೀಕು ಪ್ರಧಾನಮಂತ್ರಿಯವರಿಗೆ 75 ವರ್ಷ ಭರ್ತಿಯಾಗುತ್ತೆ. BJPಯ ಅಘೋಷಿತ ನಿಯಮ ಮತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಬಳಿಕ ತಮ್ಮ ಇತರರ ವಿರುದ್ಧ ಏನೆಲ್ಲ ಈ 75 ವರ್ಷದ ಕಾಲಮಿತಿಯನ್ನು ಅನುಷ್ಠಾನಕ್ಕೆ ತಂದರು, ಅಘೋಷಿತ ನಿಯಮವನ್ನು, ಅದನ್ನು ಅವರು ಪಾಲನೆ ಮಾಡಬಹುದು, ಬಿಡಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರು 76ನೇ ವಯಸ್ಸಿಗೆ ಲಾಸ್ಟ್ ಟರ್ಮ್ ಮುಖ್ಯಮಂತ್ರಿ ಆದಂಥವರು. ಸೊ ಎಕ್ಸೆಂಪ್ಷನ್ಸ್ ಇದೆ, ಎಲ್ಲ ಕಡೆನೂ ಎಕ್ಸೆಂಪ್ಷನ್ ಕ್ಲಾಸಸ್ ಇದೆ, ಅದನ್ನು ಬಳಸ್ಕೋತಾರೆ. ಸೊ ಕ್ರಾಂತಿ ಪಕ್ಷದ ಮಟ್ಟಿಗೆ ಆಗುವಂತಹ ಸಾಧ್ಯತೆ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.